ಆತ್ಮೀಯ ವಿದ್ಯಾರ್ಥಿಗಳೇ, ಹೊಂಬೆಳಕು ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡುವ SSLC ಪರೀಕ್ಷಾ ಸಿದ್ಧತೆ 2025ರ ಕನ್ನಡ ದ್ವಿತೀಯ ವಿಷಯದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡ್ತಾ ಇದ್ವಿ. ಇಂದು ಕನ್ನಡ ದ್ವಿತೀಯ ಪ್ರಶ್ನೆ ಪತ್ರಿಕೆಯ 7ನೆಯ ಮುಖ್ಯ ಪ್ರಶ್ನೆಯಿಂದ ಮುಂದುವರಿಸೋಣ. ಮುಖ್ಯ ಪ್ರಶ್ನೆ ಈ ರೀತಿಯಾಗಿದೆ: ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತೇಳಿ. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕಾದದ್ದು ಅಂತೇಳಿದರೆ, ನಿಮಗೆ ಒಟ್ಟು 5 ಸಂದರ್ಭಗಳನ್ನು ನೀಡಲಾಗುತ್ತೆ. ಪ್ರತಿಯೊಂದು ಸಂದರ್ಭಕ್ಕೆ 3 ಅಂಕಗಳಿರುತ್ತೆ. ಇಲ್ಲಿ ಆ ಹೇಳಿಕೆಯನ್ನು ಯಾವ ಪುಸ್ತಕದಿಂದ, ಪಾಠದಿಂದ ಅಥವಾ ಲೇಖಕರು ಬರೆದ ವಾಕ್ಯ ಅನ್ನುವುದನ್ನು ಬರೆಯಬೇಕು. ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನುವಂಥದ್ದನ್ನು ಬರೀಬೇಕು. ಅದರ ಸ್ವಾರಸ್ಯ ಏನು ಅನ್ನುವಂಥದ್ದನ್ನು ತಪ್ಪದೆ ಬರೆಯುವುದರಿಂದ ಹೆಚ್ಚು ಅಂಕವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಈಗ ಉಪಪ್ರಶ್ನೆ 29 ನೋಡೋಣ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಈ ವಾಕ್ಯವನ್ನು ನಾವು ಸಂದರ್ಭ ಸಹಿತ ಬರೆಯುವಾಗ ಈ ವಾಕ್ಯವನ್ನು ಆರ್ ಮಿತ್ರ ಅವರು ಬರೆದಿರುವಂತಹ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎನ್ನುವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿಗೆ ಮುರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಇಂದ್ರನಿಗೆ ಹೇಳುವಾಗ ಈ ಮಾತು ಬಂದಿದೆ. ಈ ಹೇಳಿಕೆಯ ಸ್ವಾರಸ್ಯವೆಂದರೆ ಗಿಳಿಯ ಪರಹಿತಾಕಾಂಕ್ಷೆಯ ಗುಣ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಪೂರ್ಣ ಚಿಹ್ನೆಯನ್ನು ಇಟ್ಟು ಅಲ್ಲಿಗೆ ಮುಕ್ತಾಯವನ್ನು ಮಾಡಬೇಕು. 30ನೆಯ ಉಪಪ್ರಶ್ನೆ: ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಹಣದಿಂದ ನನಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು 30ನೆಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದದ್ದು ಅಂತ ಹೇಳಿದರೆ, ಈ ವಾಕ್ಯವನ್ನು ರಮೇಶ್ ಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಪುಟ್ಟರಾಜ ಗವಾಯಿಗಳು ತಾಯಿ ಸಿದ್ದಮ್ಮನಿಗೆ ಹೇಳುವ ಮಾತು. ತಾಯಿ ಸಿದ್ದಮ್ಮನವರು ಪುಟ್ಟಯ್ಯ ನಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಯಿತು. ತಾಯಿಗೆ ಮೃದುವಾದ ಮಾತುಗಳೆಂದಲೇ ತನ್ನಿಚ್ಛೆಯನ್ನು ಹೇಳಿದರು. ನನಗೆ ನನ್ನ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿಯ ಸ್ವಾರಸ್ಯ ಅಂತೇಳಿದರೆ, ಪುಟ್ಟಯ್ಯನವರು ತಮ್ಮ ಸಮಸ್ತ ಜೀವನವನ್ನು ಸಮಾಜಕ್ಕೆ ಮುಡುಪಾಗಿಡಬೇಕೆನ್ನುವಂತಹ ಹೆಬ್ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಉತ್ತರಿಸಬೇಕು. 31ನೆಯ ಪ್ರಶ್ನೆ: ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎನ್ನುವಂತಹ ಮಾತನ್ನು, ಈ ಹೇಳಿಕೆಯನ್ನು ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಗುರುರಾಜ ಕರ್ಜಿಗಿಯವರು ಬರೆದಿರುವಂತಹ ಕರುಣಾಳು ಬಾಬೆಳಕೆ ಎಂಬ ಕೃತಿಯಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಹೆಡ್ ಮಾಸ್ತರರು ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು. ವಿದ್ಯಾರ್ಥಿಗಳು ಹೆಡ್ ಮಾಸ್ತರನ್ನು ನೋಡಲು ಮನೆಗೆ ಹೋದಾಗ ಹೆಡ್ ಮಾಸ್ತರರು ಅವರಿಗೆ ಕುಳಿತುಕೊಳ್ಳಲು ಹೇಳಿ ಕಾಫಿ ಮಾಡಲು ಒಳಗೆ ಹೋಗುವಾಗ, ಮಕ್ಕಳೇ 1 ನಿಮಿಷ ಇರಿ, ನಿಮಗೆ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ, ನನ್ನ ಹೆಂಡತಿ ಹೋಗಿ ಕೆಲವು ವರ್ಷಗಳಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದರ ಸ್ವಾರಸ್ಯ ಅಂತ ಹೇಳಿದರೆ, ಹೆಡ್ ಮಾಸ್ತರರು ಹಳೆಯ ವಿದ್ಯಾರ್ಥಿಗಳಿಗೆ ಕಾಫಿ ಮಾಡಿಕೊಡಲು ಹೊರಟಿರುವುದು ಒಂದು ರೀತಿಯಾದಂತಹ ವಿಶೇಷವಾದಂತಹ ಸಂದರ್ಭವಾಗಿದೆ. 32ನೆಯ ಸಂದರ್ಭ: ಒಂದು ಜೀವನಕ್ಕೇಕೆ ಹಲವು ಸಾಧ್ಯತೆಗಳು. ಈ ವಾಕ್ಯವನ್ನು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಸಮಗ್ರ ಕಾವ್ಯ ಎನ್ನುವ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಗುರಿ ಎನ್ನುವ ಪದ್ಯ ಭಾಗದಿಂದ ಈ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ಕವಿಯು ಓದುಗರಿಗೆ ಹೇಳುತ್ತಾರೆ. ಒಂದು ಬಾಣಕ್ಕೆ ಒಂದೇ ಗುರಿ ಇರುವಂತೆ, ಒಂದು ದೇಹದೊಳಗೆ ಒಂದೇ ಆತ್ಮವು ಇರುವ ಹಾಗೆ ಜೀವನದಲ್ಲಿ ಅವಕಾಶವು ಒಂದೇ ಒಂದು ಬಾರಿ ಸಿಗುತ್ತದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸುತ್ತಾ, ಒಂದೇ ಹೆಗ್ಗುರಿ ಮತ್ತು ಸಾಧನೆಗಾಗಿ ಹಗಲಿರುಳು ಹೋರಾಡಬೇಕೆಂದು ಕವಿ ಕರೆಯುತ್ತಿದ್ದಾರೆ. ಇದರ ಸ್ವಾರಸ್ಯ ಇರುವ ಒಂದು ಜೀವಕ್ಕೆ ಒಂದೇ ಗುರಿ ಸಾಕು ಎನ್ನುವುದಾಗಿದೆ.
33ನೆಯ ಪ್ರಶ್ನೆ, ಎಮ್ಮರಮನೆಯ ನಾರಿಯರೇ ಸಾಕು ಎನ್ನುವ ವಾಕ್ಯವನ್ನು ಗದುಗಿನ ನಾರಾಯಣಪ್ಪನವರು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದಂತಹ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಉತ್ತರನು ಅರ್ಜುನನಿಗೆ ಹೇಳಿದನು. ಕೌರವ ಸೇನೆಗೆ ಹೆದರಿ ಓಡಿ ಹೋಗುತ್ತಿದ್ದ ಉತ್ತರನಿಗೆ ಅರ್ಜುನನು ಈ ರೀತಿ ಯುದ್ಧರಂಗದಿಂದ ಓಡಿ ಹೋದರೆ ಪಾಪ ಸುತ್ತಿಕೊಳ್ಳುವುದೆಂದು ಹೇಳಿದಾಗ ಉತ್ತರನು, ನನಗೆ ಯುದ್ಧದಲ್ಲಿ ಸತ್ತು ವೀರ ಸ್ವರ್ಗ ಸೇರುವುದು ಬೇಡ, ಇಂದ್ರ ಪದವಿಯೂ ಬೇಡ, ಸುರರ ಸತಿಯರೂ ಬೇಡ, ನನಗೆ ನಮ್ಮ ಅರಮನೆಯ ನಾರಿಯರೇ ಸಾಕು ಎಂದು ಹೇಳುವಾಗ ಈ ಮಾತನ್ನು ಹೇಳುತ್ತಾನೆ. ಇದರ ಸ್ವಾರಸ್ಯವೆಂದರೆ ಉತ್ತರ ಕುಮಾರನು ಕೌರವರ ಭಯಂಕರ ಸೇನೆಯನ್ನು ನೋಡಿದ ನಂತರ ಆಡುವ ಮಾತುಗಳನ್ನು ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಸಂದರ್ಭದ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಬರೆಯಲು ಹೆಚ್ಚು ಅಂಕವನ್ನು ಪಡೆಯಲಿಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನಶೀಲರಾಗಬೇಕು. ಇನ್ನು ಮುಖ್ಯ ಪ್ರಶ್ನೆ 9, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಎನ್ನುವಂತಹದ್ದು 34ನೆಯ ಉಪಪ್ರಶ್ನೆಯಾಗಿರ್ತದೆ. ಇಲ್ಲಿ ಕೊಟ್ಟಿರುವಂತಹ 34ನೆಯ ಉಪಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕುವ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದರೆ, ಕೊಟ್ಟಿರುವಂತಹ ಪದ್ಯದ ಸಾಲುಗಳನ್ನು ಗಮನಿಸಬೇಕು. ಮೊದಲಿಗೆ ಈ ಪದ್ಯ ಯಾವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ, ಬರೆದವರು ಯಾರು ಅನ್ನುವಂಥದ್ದನ್ನು ಬರೆಯುವಂಥದ್ದು ಬಹಳ ಸೂಕ್ತ. ಮೊದಲಿಗೆ ಈ ಪದ್ಯ ಭಾಗವನ್ನು ಬೋಧಿ ವೃಕ್ಷದ ಹಾಡು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದ್ದು, ಈ ಪದ್ಯ ಭಾಗವನ್ನು ಬರೆದವರು ಬಸವರಾಜ ಸಬರದಾರವರು. ಅದಕ್ಕೆ ಉತ್ತರವನ್ನು ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗಿದೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ ಒಂದು ಪದ್ಯವನ್ನು ನಾವು ಬರಿಬಹುದು. ಅಥವಾ ಅದೇ ಪದ್ಯ ಭಾಗದ ಇನ್ನೊಂದು ಪದ್ಯ 4 ಸಾಲುಗಳ ಪದ್ಯವನ್ನು ಕೊಟ್ಟಿರ್ತಾರೆ. ಅಲ್ಲಿ ಮೊದಲಿಗೆ ಕಾಡು ಅಂತಿದೆ, ಕೊನೆಯಲ್ಲಿ ಕಂಡಿತು ಅನ್ನುವಂಥ ಪದವನ್ನು ನೀಡಿರ್ತಾರೆ. ಉಳಿದ ಜಾಗವನ್ನು ನಾವೇ ಭರ್ತಿ ಮಾಡಬೇಕು. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಅಂತೇಳಿ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು. ಇಲ್ಲಿ 4 ಸಾಲುಗಳಿರೋದ್ರಿಂದ ಪ್ರತಿಯೊಂದು ಸರಿಯಾದ ಸಾಲಿನ ಉತ್ತರಕ್ಕೆ ನಮಗೆ ಒಂದೊಂದು ಅಂಕಗಳನ್ನು ನೀಡಲಾಗುತ್ತೆ. 4 ಅಂಕವನ್ನು ಸುಲಭವಾಗಿ ವಿದ್ಯಾರ್ಥಿಗಳು ಕಂಠಪಾಠ ಪದ್ಯದಿಂದ ಪಡ್ಕೊಳ್ಬಹುದಾಗಿದೆ. ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ 10ಕ್ಕೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಕೆಳಗಿನ ಪ್ರಶ್ನೆಗಳಿಗೆ 8, 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತೇಳಿ ಇರುತ್ತೆ. ಅದಕ್ಕೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದಕ್ಕೆ 4 ಅಂಕಗಳನ್ನು ನೀಡಲಾಗುತ್ತೆ. ಪ್ರಶ್ನೆ 35 ಈ ರೀತಿಯಾಗಿದೆ. ಸದ್ದು ಮಾಡದಿರು ಪದ್ಯದಲ್ಲಿ ನೀವು ಮೆಚ್ಚುವ ಸಂದೇಶವನ್ನು ವಿಸ್ತರಿಸಿ ಬರೆಯಿರಿ. ಆಂತರಿಕ ಆಯ್ಕೆ ಇರೋದ್ರಿಂದ, ಅಥವಾ ಸದ್ದು ಮಾಡದಿರುವ ಪದ್ಯದ ಸಾರಾಂಶವನ್ನು ಮಾನವೀಯ ಮೌಲ್ಯಗಳೊಂದಿಗೆ ವಿವರಿಸಿ. 2 ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. ನಿಮಗೆ ಯಾವುದನ್ನು ಉತ್ತರವನ್ನು ಸರಿಯಾಗಿ ಬರೆಯೋದಕ್ಕೆ ಗೊತ್ತಾಗುತ್ತೋ ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇಲ್ಲಿ ಸದ್ದು ಮಾಡದಿರುವ ಪದ್ಯದಲ್ಲಿ ನೀವು ಮೆಚ್ಚುವ ಸಂದೇಶವನ್ನು ವಿಸ್ತರಿಸಿ ಬರೆಯಿರಿ ಎನ್ನುವಂಥದ್ದನ್ನು ನಾನೀಗ 10 ವಾಕ್ಯಗಳಲ್ಲಿ ಹೇಗೆ ಉತ್ತರಿಸಬೇಕು ಅನ್ನುವಂಥದ್ದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆಡಂಬರ, ಪ್ರದರ್ಶನ ಇವುಗಳಿಗೆ ಜನ ಮನಸೋಲುವುದು ಸಾಮಾನ್ಯ. ಸಂಪತ್ತು, ಹೆಸರು, ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಯವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ. ಅದು ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುತ್ತವೆ, ಕಾಮನ ಬಿಲ್ಲು ಗೋಚರಾಗುವುದು, ಪುಷ್ಪವು ಅರಳಿ ಪರಿಮಳ ಸೂಸುವುದು, ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು, ಇಂತಹ 100 ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ. ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿದ್ದಿಲ್ಲ. ಆದರೆ ಮಾನವ ಸಣ್ಣ ಕೆಲಸವನ್ನು ಮಾಡಿದರೂ ಸಹ ಅದನ್ನು ದೊಡ್ಡದಾಗಿ ತನ್ನಿಂದಲೇ ಆಯಿತೆಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ.
ಹೀಗಾಗಿ ಮಾನವ ತನ್ನ ಅಹಂ ತೊರೆದು ಶಾಂತಿ, ಸಹನೆ, ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಎಂಬುದು ಸದ್ದು ಮಾಡದಿರು ಎನ್ನುವಂಥ ಕವಿತೆಯ ಸಂದೇಶವಾಗಿದೆ ಅಂತೇಳಿ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆದು ಮುಗಿಸ್ಬೇಕು. ಮುಂದಿನ ಪ್ರಶ್ನೆ 11ನೆಯ ಪ್ರಶ್ನೆ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಗದ್ಯದ ಹೊರತಾಗಿ ಯಾವುದಾದರೊಂದು ಗದ್ಯದ ಭಾಗದನ್ನು ನಿಮಗೆ ಪ್ರಶ್ನೆಯ ರೂಪದಲ್ಲಿ ಕೇಳಿರಲಾಗುತ್ತೆ. ಅಲ್ಲಿ 4 ಅಂಕಗಳನ್ನು ಮೀಸಲಿರಿಸಿದ್ದು 2 ಅಂಕದ 2 ಪ್ರಶ್ನೆಗಳಿರ್ತವೆ. ಮೊದಲಿಗೆ ಪ್ರಶ್ನೆಗಳನ್ನು ಮೊದಲಿಗೆ ಓದ್ಕೊಳ್ಳಿ, ನಂತರ ಗದ್ಯ ಭಾಗವನ್ನು ಓದಿ. ನಿಮ್ಮ ಪ್ರಶ್ನೆಯಲ್ಲಿ ಬರಬಹುದಾದ ಯಾವುದಾದರೂ ಪದ ನೀವು ಓದುವ ಸಂದರ್ಭದಲ್ಲಿ ಬಂದಾಗ ಅದನ್ನು ಅಡಿಗೆರೆ ಎಳೆದು ಗುರುತಿಸಿಕೊಂಡು ಸರಿ ಉತ್ತರವನ್ನು ಬರೆಯುವ ಪ್ರಯತ್ನವನ್ನು ಮಾಡಿ. ಈಗ ಮೊದಲಿಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ರಾತ್ರಿ ಕತ್ತಲಾಯಿತು, ಕತ್ತಲಲ್ಲಿ ಹಾಗೆಯೇ ಕುಳಿತಿದ್ದ. ಬೆಳಕಾದಾಗ ಭರತಕುಮಾರ ಹತ್ತಿರವಿದ್ದ ನೀರನ್ನು ಬೊಗಸೆಯಲ್ಲಿ ತುಂಬಿ ಕುಡಿದ ಅನ್ನುವಂತಹ ವಾಕ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇಲ್ಲಿ ಈ ಪದ್ಯವನ್ನು ಓದಿ ಆದ ಮೇಲೆ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಅದು ಉಪಪ್ರಶ್ನೆ 36ರಲ್ಲಿ ರಾಜಕುಮಾರ ತಾಯಿಯ ರುಚಿ, ಕಂಪು, ನುಡಿ, ಆಟ, ಕೂಟ, ಪಾಠಗಳನ್ನು ಹೇಗೆ ಕಂಡುಕೊಂಡ ಅನ್ನುವಂಥದ್ದು. 2ನೇದು ಭರತನ ತಾಯಿ ಕನಸಿನಲ್ಲಿ ಬಂದು ಏನೆಂದು ಹೇಳಿದಳು ಅನ್ನುವಂತಹ 2 ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಈ 2 ಪ್ರಶ್ನೆಗಳನ್ನು ಮೊದಲನೆಯ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ. ಕತ್ತಲಲ್ಲಿ ಭರತಕುಮಾರ ಕುಳಿತಿದ್ದ. ಬೆಳಕಾದಾಗ ಹತ್ತಿರವಿದ್ದ ನೀರನ್ನು ಬೊಗಸೆಯಲ್ಲಿ ತುಂಬಿ ಕುಡಿದ. ಆ ನೀರಿಗೆ ಆತನ ತಾಯಿಯ ಹಾಲಿನ ರುಚಿ ಇತ್ತು. ಹೂ ಬಿಡಿಸಿ ಕಂಪು ಮೂಡಿಸಿದ. ಅದರಲ್ಲಿ ಆ ತಾಯಿಯ ಪರಿಮಳವಿತ್ತು. ಹಕ್ಕಿಯೊಂದನ್ನು ಹಿಡಿದು ಮಾತನಾಡಿಸಿದ. ಅದರ ಧ್ವನಿಯಲ್ಲಿ ತಾಯಿಯ ಪ್ರೀತಿಯ ಸ್ವರವೇ ಕೇಳಿಸಿತು. ನೆಲವನ್ನು ದಿಟ್ಟಿಸಿ ನೋಡಿದರೆ ಆ ತಾಯಿಯ ಛಾಯೆಯೇ ಕಾಣುತ್ತಿತ್ತು. ಹೀಗೆ ಆ ರಾಜಕುಮಾರ ತನ್ನ ಸುತ್ತಮುತ್ತ ತನ್ನ ತಾಯಿಯ ರುಚಿ, ಕಂಪು, ನುಡಿ, ಆಟ, ಕೂಟ, ಪಾಠಗಳನ್ನೇ ಕಂಡುಕೊಂಡನು ಅಂತೇಳಿ ಉತ್ತರಿಸಬೇಕು. ಇನ್ನು ಆ ಪ್ರಶ್ನೆಗೆ ಉತ್ತರ, ಭರತನ ತಾಯಿ ಕನಸಿನಲ್ಲಿ ಬಂದು ಏನೆಂದು ಹೇಳಿದಳು ಎನ್ನುವುದಕ್ಕೆ ಉತ್ತರ ಈ ರೀತಿಯಾಗಿ ಬರೆಸಬೇಕು. ಭರತಕುಮಾರನ ಕನಸಿನಲ್ಲಿ ತಾಯಿ ಬಂದು ಹೀಗೆಂದಳು. ಭರತಕುಮಾರ, ನಾನು ಈ ನೆಲದಲ್ಲಿ ಅಡಗಿ ಹೋಗಿದ್ದೇನೆ, ನೀರಿನಲ್ಲಿ ಕರಗಿ ಹೋಗಿದ್ದೇನೆ. ನಿನ್ನ ರೋದನವನ್ನು ಕೇಳಿ ಕೇಳಿ ಕೊರಗಿ ಇಲ್ಲೇ ಇದ್ದು ಬಿಟ್ಟಿದ್ದೇನೆ. ಈ ನೆಲವೇ ನಾನೆಂದು ಭಾವಿಸಿಕೋ ಎಂದು ಹೇಳಿದಳು. ಈ ರೀತಿಯಾಗಿ ಕೊಟ್ಟಿರುವ ಗದ್ಯ ಭಾಗದಲ್ಲಿಯೇ ಸರಿ ಉತ್ತರ ಇರುತ್ತೆ. ವಿದ್ಯಾರ್ಥಿಗಳು ಸುಲಭವಾಗಿ 4 ಅಂಕಗಳನ್ನು ಪಡೆಯುವಂಥ ಒಂದು ಅವಕಾಶವನ್ನು ಯಾರೂ ಸಹ ಕಳೆದುಕೊಡಬಾರದು ಅನ್ನುವಂಥದ್ದು ವಿನಂತಿ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.